ಯಾಕಂದರೆ ಮೊನ್ನೆ ಬೆಂಗಳೂರಲ್ಲಿ ಒಂದು ಗಿನ್ನಿಸ್ ರೆಕಾರ್ಡ್ ಆಯಿತು. 3,000 ಜನ ಒಟ್ಟಿಗೆ ನಮ್ಮ ರಾಜ್ಯಗೀತೆಯನ್ನು, ರಾಷ್ಟ್ರಗೀತೆಯನ್ನು ಒಟ್ಟಿಗೆ ಹಾಡಿದರು. ಇವತ್ತು ಅದನ್ನು ಮೀರಿದ ಗಿನ್ನಿಸ್ ರೆಕಾರ್ಡ್ ಇಲ್ಲಿ ಮಾಡಿದ್ರಿ. 51,000 ಜನ ಒಟ್ಟಿಗೆ ವಚನವನ್ನು ಹಾಡಿದ್ರು. ನಮ್ಮ ವಿವೇಕಾನಂದರು ಇನ್ನೊಬ್ರು ಇದ್ರಲ್ಲ, ಯಾಕಂದ್ರೆ ಇಲ್ಲಿ ಇರೋ ಎಲ್ಲ ಸ್ವಾಮಿಗಳ ಹೆಸರು ನಂಗೆ ಅಷ್ಟು ಪರಿಚಯ ಇಲ್ಲ, ಆದರೆ ಅವರ ಮುಖ ಮನಸ್ಸು ಎಲ್ಲ ನನ್ನ ಹೃದಯದಲ್ಲಿದೆ. ಹಾಗಾಗಿ ನಾನು ನಮಸ್ಕಾರ ಮಾಡ್ತಾ ಅವರೆಲ್ಲರ ಪಾದಕ್ಕೆ, ನಮ್ಮ ತೀರ್ಥಹಳ್ಳಿಯ ಆನಂದಪುರದ ಸ್ವಾಮೀಜಿಗಳು ನನಗೆ ಒಂಥರ ತಾಯಿ ಮನೆ ಇದ್ದಾಗೆ. ಹಾಗಾಗಿ ಮತ್ತೆಲ್ಲ ಗುರುಗಳಿಗೂ ಇಲ್ಲಿಂದನೇ ನಮಸ್ಕಾರ ಮಾಡ್ತಾ, ಒಂದು ಅರ್ಥ ಆಯ್ತು ಇವತ್ತು. ಹಾವೇರಿಲಿ ಗದ್ರಮಂಡಿಗೆ ಹನುಮಂತ ಒಬ್ಬನೇ ರಕ್ಷಣೆ ಮಾಡೋದು ಅನ್ಕೊಂಡಿದ್ದೆ, ಆದರೆ ಇವತ್ತು ಸದಾಶಿವ ಸ್ವಾಮಿಗಳು ಆ ಕೆಲಸ ಮಾಡ್ತಾ ಇದ್ದಾರೆ ಹಾವೇರಿ ಜಿಲ್ಲೆಗೆ. ಹರ ಮುನುದ್ರೆ ಗುರು ಕಾಯ್ತಾನೆ ಅನ್ಲಿಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇಲ್ಲ ಅಂದ್ಕೊಳ್ತು. ಅವ್ರು ಹೇಳಿದ್ರು ಮರಿ ಕಲ್ಯಾಣ ಅಂತ, ಆದರೆ ಇದು ಮರಿ ಕಲ್ಯಾಣ ಅಲ್ಲ, ಇದು ನಿಜವಾದ ಕಲ್ಯಾಣ. ಬಸವಣ್ಣನವರಿಗೊಂದು ಆಸೆ ಇತ್ತು, ಎಲ್ಲ ಶರಣರನ್ನ ತಮ್ಮ ಅನುಭವದ ಜ್ಯೋತಿಯನ್ನು, ಆಧ್ಯಾತ್ಮದ ಜ್ಯೋತಿಯನ್ನು ಊರೂರಲ್ಲೂ ಹತ್ತಿಸಿ, ಊರೂರು ಬಸವ ಕಲ್ಯಾಣ ಆಗಬೇಕು, ಊರೂರು ಅಯೋಧ್ಯೆ ಆಗಬೇಕು. ಇವತ್ತು ಹಾವೇರಿ ಅಯೋಧ್ಯೆ ಆಯಿತು, ಅನುಭವ ಮಂಟಪವೂ ಆಯಿತು, ಬಸವ ಕಲ್ಯಾಣವೂ ಆಯಿತು. ಯಾಕೆ ಬಸವಣ್ಣ ಈ ಸ್ತ್ರೀ ಕ್ರಾಂತಿಯನ್ನು ಶುರು ಮಾಡಿದವರು ಅವರೇ, ನಂಗೆ ಗೊತ್ತಿದ್ದ. ಗಾಂಧೀಜಿ ಎಲ್ಲ ಶುರು ಮಾಡೋ ಮೊದಲು ಜಗತ್ತಿಗೆ ಕಾಯಕ ಯೋಗವನ್ನು, ಶಿವಯೋಗವನ್ನು, ಸ್ತ್ರೀಯರಿಗೆ ಯಾವ ಕಾಲದಲ್ಲಿ ಹೆಣ್ಣುಮಕ್ಕಳು ಏನು ಪಾತ್ರೆ ತೊಳೆಯುವುದನ್ನು ಬಿಟ್ಟು ಜಗತ್ತನ್ನು ತೊಳೆಯುವ ಪಾತ್ರವನ್ನು ಮಾಡಬಹುದು ಅಂತ ಪ್ರೂವ್ ಮಾಡಿದರೆ ಅದು ಬಸವಣ್ಣ ಮಾಡಿದ್ದು. ಆ ಕೆಲಸವನ್ನು ಇವತ್ತು ಸದಾಶಿವ ಸ್ವಾಮಿಗಳು ವಾಪಸ್ ಹಿಸ್ಟ್ರಿ ರಿಪೀಟ್ಸ್ ಅಂದಾಗೆ ಹಾವೇರಿಲಿ ಆ ಕೆಲಸ ಮಾಡಿದರು. ಮತ್ತು ಇನ್ನೊಂದು ವಿಚಾರ, ನಮ್ಮ ಒಂದು ಥ್ಯಾಂಕ್ಸ್ ಹೇಳಬೇಕನ್ನಿಸ್ತು, ಒಂದು DC ಅವರಿಗೆ, ನಮ್ಮ SP ಅವರಿಗೆ. ಎರಡು ಕಾರಣಕ್ಕೋಸ್ಕರ. ಒಂದು, ನಮ್ಮ SP ಅವರನ್ನು ನಾವು ಇವತ್ತು ನೋಡಿದೆ, ದಾವಣಗೆರೆಯವ್ರು ನಮಗೆ ಪರಿಚಯ, ಉಮಾ ಅವರು ನಮ್ಮ ಚಿಕ್ಕಮಂಗ್ಳೂರಲ್ಲಿದ್ದರು. ಈಗ ಬರ್ತಾ ನಿನ್ನೆ DGP ಅಲೋಕ್ ಕುಮಾರ್ ಅವ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು, ಅವರೊಬ್ಬರು ಡೈನಾಮಿಕ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ವ್ಯಕ್ತಿತ್ವ. ಒಬ್ಬರು ಹಬ್ಬಗಳನ್ನು ಬಿಟ್ಟು ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಏನಾದ್ರು ಜೀವನವನ್ನೇ ತೆಗಿತಾ ಇದ್ದರೆ ಒಂದು ಡಾಕ್ಟರು ಮತ್ತು ಇನ್ನೊಂದು ಕಾಕಿ. ಹಾಗಾಗಿ ಇಲ್ಲಿ ನೆರೆದ ಎಲ್ಲರೂ ಮಠದ ವತಿಯಿಂದ ಆ ಬಿಸಿಲಲ್ಲಿ ನಾವೆಲ್ಲ ಒಂದು 2 ಗಂಟೆ ನಿಂತ್ವಿ, ಅವರು 24 ಗಂಟೆ ನಿಂತೇ ಇದ್ದಾರೆ ಸುಮಾರು ದಿನದಿಂದ. ಆ ನಿಂತ ಕಾಲಗಳಿಗೆ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡ್ತಾ, ಮತ್ತು ನಮ್ಮ DC ಅವರಲ್ಲಿ ನನಗೊಂದು ಖುಷಿ ವಿಚಾರ ಅಂದರೆ, ಜ್ಞಾನ ಇದ್ದಲ್ಲಿ ಅಹಂಕಾರ ಇರಲ್ಲ ಅಂತ. ನಿಮ್ಮನ್ನು ನೋಡಿ ನಾನಿವತ್ತು ಅದನ್ನು ಕಲ್ತ್ಕೊಂಡೆ. ನಿಮ್ಮ ಇವತ್ತು ಹೊಸ ಭೇಟಿ ಆದರೆ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡ್ತಾ, ಯಾಕೆಂದರೆ ನಮ್ಮ ಮಂಜುನಾಥ್ ಪ್ರಸಾದ್ ಇದ್ದರು, ನಮ್ಮ ಬೊಮ್ಮಾಯಿಯವ್ರ ಕಾಲದಲ್ಲಿ ಚೀಫ್ ಸೆಕ್ರೆಟ್ರಿ ಆಗಿದ್ದರು CMಗೆ. ಅದೇ ಗುಣವನ್ನು ನಿಮ್ಮಲ್ಲಿ ನೋಡಿದೆ. ಮೊನ್ನೆ ನಮ್ಮ ಕುಂಭಮೇಳ ಮಾಡಿದರು ಆಶೀಶ್ ಗೋಯಲ್ ಅಂತ. ಅದೇ ಥರ ಹಾವೇರಿ ಕುಂಭಮೇಳದ ಕೀರ್ತಿಯು ನಿಮಗೆ ತಲುಪ್ತು ಅಂದ್ಕೊಳ್ತೀನಿ. ಇನ್ನೊಂದು, ನಮ್ಮ MLA ಅವರು, ನಮ್ಮ ಉಪಸಭಾಪತಿಗಳು, ನನಗೆ ಅವರು ಕ್ಷೇತ್ರ ಅಂತ ಗೊತ್ತಿಲ್ಲ, ಅವ್ರು ನನಗೆ ಹಳೆಯ ಪರಿಚಯ, ನಮ್ಮ ಮನೆ ಇದ್ದಾಗ ಅವರು. ಮತ್ತು ಬೊಮ್ಮಾಯಿಯವರು ಸಮೇತ, ನನ್ನ ಟ್ರಸ್ಟಿಯವರಿಗೆ ಬೀಗರು ಸಮೇತ ಆಗಬೇಕು. ಒಂದು, ನಮ್ಮ ಪ್ರಕಾಶ ಮೊನ್ನೆ ಹೇಳಿದ ಉದ್ಘಾಟನೆ ಪ್ರೋಗ್ರಾಮಿಗೆ ಕ್ಷಮೆ ಇರಲಿ, ನಂಗೆ ಬರಲಿಕ್ಕಾಗಿಲ್ಲ, ಬೇರೆ ಪ್ರೋಗ್ರಾಮ್ ಒಪ್ಕೊಂಡಿದ್ದು. ಪ್ರಕಾಶ ನಮ್ಮ ಟ್ರಸ್ಟಿನ ಪ್ರೆಸಿಡೆಂಟ್, ಮತ್ತು ಅವನು ಯಾವಾಗಲೂ ಸ್ವಂತಕ್ಕೇನೂ ಕೇಳಲ್ಲ, ಎಲ್ಲ ಮಠಗಳ ಪ್ರೋಗ್ರಾಮೇ ಕೇಳಲ್ಲ. ನಮ್ಮ ಹುಬ್ಬಳ್ಳಿಯ ಸಿಂಹ ಇದ್ದಾರೆ ಇಲ್ಲಿ, ನಮ್ಮ ಡಾಕ್ಟ್ರು ಬಾಳೆಕಾಯಿ ಅಂತ BJPಯಲ್ಲಿ ಜನರಲ್ ಸೆಕ್ರೆಟ್ರಿ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಇವರು ಮಠದ ಪರಿಚಯ, ನಮಗೆ ಸಿದ್ಧಾರೂಢರ ಪರಿಚಯ.
ಇವತ್ತೆಲ್ಲ ಇಲ್ಲಿ ಈ ಕುಂಭಮೇಳದ ವಿಶೇಷ ಏನಂದರೆ ಎಲ್ಲ ಗುರುಗಳ ಪ್ರೀತಿ. ಈ ಬಸವ ತತ್ವದಲ್ಲಿ ನಾನು ನೋಡಿದಾಗೆ ಗುರುಗಳು ಪ್ರೀತಿಸಿದಷ್ಟು ಭಕ್ತರನ್ನು ತಾಯಿಯೂ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾಟಕೀಯ ಅಲ್ಲ ಅದು. ಶಿವ ಅಂತ ಹೇಳಿದರೆ ಅವನು ಬೋಲಾಶಂಕರ ಅಂತ, ಶಿವನ ಗಣಗಳು ಬೋಲಾಶಂಕರ ಅಂತ. ಅವರೆಲ್ಲರಿಗೂ ಅವ್ರ ದಾಸೋಹದ ಚಿಂತೆಗಿಂತನೂ ಇಲ್ಲಿರೋರು ಪ್ರತಿಯೊಬ್ಬರು ಊಟ ಮಾಡಬೇಕು, ಪ್ರತಿಯೊಬ್ಬರಿಗೂ ಕಿರಿಕಿರಿ ಆಗಬಾರ್ದು, ಪ್ರತಿಯೊಬ್ಬರು ಸೇಫಾಗಿ ಮನೆಗೆ ಹೋಗಬೇಕು. ಇದನ್ನು ಗುರು ಪ್ರೀತಿ ಅಂತಾರೆ. ತಾಯಿ ಪ್ರೀತಿಯಲ್ಲಿ ಸಣ್ಣ ಅಪೇಕ್ಷೆ ಇರುತ್ತೆ, ಕೊನೆಗೆ ನನ್ನನ್ನು ನೋಡಿಕೊಳ್ಳಿ ಅಂತ. ನಮ್ಮ ಕೋರೆಯವರಿಗೆ ಇಲ್ಲಿಂದನೇ ನಾನು ಸ್ವಾಗತ ಬಯಸ್ಬಿಡ್ತೀನಿ. ಮಠದ ವತಿಯಿಂದ ಕೋರೆಯವರಿಗೆ ನಾನು ಇಲ್ಲಿಂದನೇ ಸ್ವಾಗತ ಬಯಸ್ತಾ ಇದ್ದೀನಿ ಜನರ ಪರವಾಗಿಯೂ. ಯಾಕಂದರೆ ನಮ್ಮ ಜಮ್ಶೆಡ್ಜಿ ಟಾಟಾ ಬಿಟ್ಟರೆ ವರ್ಕೀಸ್ ವರ್ಷಪ್ ಅಂತ ಬದುಕೋರು ಯಾರಾನಿದ್ರೆ ಅದು ನಮ್ಮ ಕೋರೆ ಸಂಸ್ಥಾನದ ಕೋರೆಯವರು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಮಾಡ್ತಾ, ನಾನು ಜನರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ಗುರು ನಮಗೆಲ್ಲವನ್ನೂ ಕೊಡ್ತಾನೆ, ಗುರುವಿಗೆ ನಾವೇನು ಕೊಟ್ವಿ ಅಂತ ಇದು ಪ್ರಶ್ನೆ. ನಾಳೆ ಹೊಸ ವರ್ಷ, ನಾಳೆ ಸುಮಾರು ಜನ ಪಬ್ಬಿಗೆ ಹೋಗಿ ಗಬ್ಬೆದ್ದು ಬರಗೆಟ್ಟು ಬರ್ಗರ್ ತಿಂದು ಮಕ್ಕಳನ್ನು ಎತ್ಕೊಂಡು ಅಮ್ಮಂದರು ಪಾಪ ಟಿ ವಿಲೆಲ್ಲ ಬಾಟಲ್ ಜೊತೆಗೆ ಬರೋಕ್ಕಿಂತನೂ ನಾವು ಸ್ವಲ್ಪ ಬದಲಾವಣೆಯನ್ನು ಮಾಡಿದರೆ ನಮ್ಮ ಜೀವನವೂ ಬದಲಾಗುತ್ತೆ. ಇಂಥ ಪ್ರೋಗ್ರಾಮ್ಗಳು ಇಷ್ಟು ಜನ ಸನ್ಯಾಸಿಗಳು ಮಾಡಿದ್ದು ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಇಚ್ಛೆ. ಯಾಕೆ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಇಡೀ ಸೃಷ್ಟಿಯನ್ನು ಸರಿ ಮಾಡಲಿಕ್ಕಾಗುತ್ತೆ. ಅದು ಹೆಣ್ಣುತನದ ತಾಕತ್ತು. ಇಡೀ ಜಗತ್ತಲ್ಲೇನಾರು ಅಗ್ನಿ ಅಂತಿದ್ರೆ ಅದು ಹೆಣ್ಣು. ಹಾಗಾಗಿ ಹೆಣ್ಣಿಗೆ ಸನ್ಯಾಸದ ಅವಶ್ಯಕತೆ ಇಲ್ಲ, ಅವಳ ಜೀವನವೇ ಸನ್ಯಾಸ. ಯಾಕೆ ಅವಳು ಮಗಳಾಗಿ, ತಾಯಿಯಾಗಿ, ಅಜ್ಜಿಯಾಗಿ, ಚಿಕ್ಕಮ್ಮ ಆಗಿ, ಅತ್ತೆ ಆಗಿ ಪ್ರತಿ ಕ್ಷಣವೂ ಜವಾಬ್ದಾರಿಯಿಂದನೇ ಇರ್ತಾಳೆ. ಆ ಋಣ ಆ ಹೆಣ್ಣಿಗೆ ಇವತ್ತು ಗೌರವ ಕೊಡೋ ಕೆಲಸ ಮಠದ ವತಿಯಿಂದ ಆಯಿತು. ಇಲ್ಲಿ ತ್ರಿವರ್ಣ ಧ್ವಜಗಳನ್ನು ನೋಡಿದ್ವಿ ನಾವು. ಯಾಕಂದರೆ ಒಂದು ಮಠ ದೇಶಭಕ್ತಿಯನ್ನು ಪ್ರಚಾರ ಮಾಡೋದಲ್ಲದೆ ದ್ವೇಷ ಬಿಟ್ಟು ಬದುಕುವುದನ್ನು ಇವತ್ತು ಸದಾಶಿವ ಸ್ವಾಮಿಗಳು ಹಾವೇರಿ ಅವರಿಗೆ ಹೇಳಿಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬ ಸನ್ಯಾಸಿ ಬರೀ ಕಾಲಲ್ಲಿ ಮನೆ ಮನೆಗೆ ಹೋಗಿ ದುರಭ್ಯಾಸ ನನ್ನ ಜೋಳಿಗೆ ಹಾಕಿ ಅಂತ ಕೇಳ್ತಾರೆ. ಆದರೆ ಜನ್ಮ ಕೊಟ್ಟ ತಂದೆ ತಾಯಿ ಕೇಳೋದು ATMಗೆ ಒಂದಿಷ್ಟು ಅಮೌಂಟ್ ಹಾಕಿ. ಸ್ವಾಮೀಜಿಗಳಿಗೆ ಬೆಳ್ಳಿ ಬಂಗಾರದ ಅವಶ್ಯಕತೆ ಇಲ್ಲ. ಯಾಕಂದರೆ ನಿನ್ನೆ ಯಾರೋ ಕೇಳಿದರು ದೇವರನ್ನು ನೋಡಿದ್ದೀರಾ ಅಂತ. ಸಿದ್ದೇಶ್ವರ ಸ್ವಾಮಿಗಳನ್ನೆಲ್ಲ ನೋಡಿದ್ದೀವಲ್ಲ, ಮತ್ತು ಅವರನ್ನು ನೋಡಿದ ಮೇಲೆ ದೇವರನ್ನು ನೋಡಿದ ಹಾಗೆ ಸಿದ್ಧಗಂಗೆಯವರು, ಮಾಣಿಕೇಶ್ವರಿ ಮತ್ತು ಸಿದ್ದೇಶ್ವರ ಸ್ವಾಮಿಗಳು, ಇವರು ಮೂರೂ ಜನ ನಮ್ಮ ಎದುರುಗಡೆ ಇದ್ದ ದೇವರುಗಳು. ಇವತ್ತು ಅದೇ ಹಾದಿಲಿ ನಮ್ಮ ಸದಾಶಿವ ಸ್ವಾಮಿಗಳು ಹಾವೇರಿಯನ್ನು ಜ್ಞಾನದ ಕಾವೇರಿಯಂತೆ ಶುದ್ಧ ಮಾಡ್ತಾ ಇದ್ದಾರೆ. ಆ ಕಾವೇರಿ ಬತ್ತುತ್ತಾಳೆ. ಜ್ಞಾನ ಮತ್ತು ತಪಸ್ಸಿನ ಕಾವೇರಿ ಯಾವತ್ತೂ ಬತ್ತಲ್ಲ. ಇದು ಪ್ರೇಮದ ಕಾವೇರಿ ಅಂತ. ಬೆಳ್ಳಿ ತುಲಾಭಾರ ನಾಡ್ದು 29 ಆದರೆ ನಿಮ್ಮ ಮನಸ್ಸನ್ನು ಬಿಳಿ ಮಾಡಿದ ಗುರುವಿಗೆ ನಿಮ್ಮ ಹೃದಯದ ತುಲಾಭಾರ ಇವತ್ತು ಮಾಡಿದ್ದೀರಿ ಎಲ್ಲರೂ ಸೇರಿ. ಇದೊಂದು ಖುಷಿ ವಿಚಾರ. ಮತ್ತು ಬೇರೆ ಮಠಗಳಿಗೂ ಬೇರೆ ಗುರು ಭಕ್ತರಿಗೂ ಇದು ಮಾದರಿ. ಪ್ರೋಗ್ರಾಮ್ ಲೀಡ್ಸ್ ಟು ಪ್ರೋಗ್ರೆಸ್ ಅಂತ. ಬರೀ ಕ್ಲ್ಯಾಪ್ಸ್ ಹೊಡೆದ್ರೆ ಪ್ರೋಗ್ರಾಮ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರೋಗ್ರಾಮಿನ ಇಂಪ್ಯಾಕ್ಟ್ ಏನಾರು ಇರಬೇಕು. ನಾನು ಈ ಪ್ರೋಗ್ರಾಮಿಗೆ ಎಂಟ್ರಿ ಆಗ್ತಾ 3 ಪಾಯಿಂಟ್ ಬರ್ಕೊಂಬಂದೆ. ಒಂದು ಶಿಸ್ತು, ಡಿಸಿಪ್ಲಿನ್ ಮೇಕ್ಸ್ ಡಿವೈನಿಟಿ ಅಂತ. ಮತ್ತು ಎಲ್ಲರ ರಾಜಕೀಯ ಬಿಟ್ಟು, ಪಕ್ಷ ಬಿಟ್ಟು, ಜಾತಿ ಬಿಟ್ಟು, ಧರ್ಮವನ್ನೂ ಮೀರಿ ಹ್ಯುಮ್ಯಾನಿಟಿ ಇಸ್ ದ ಡಿವೈನಿಟಿ ಅಂಥೇಳಿ ಈ ಸ್ಟೇಜ್ ಇವತ್ತು ಪ್ರೂವ್ ಮಾಡ್ತಾ ಇದೆ ಈ ಜಗತ್ತಿಗೆ. ಮಾನವ ತತ್ವಕ್ಕಿಂತ ದೊಡ್ಡ ತತ್ವ ಇಲ್ಲ. ಬಸವಣ್ಣ ಬದುಕಿದ್ದೆ ಆ ಮಾನವತಾವಾದಕ್ಕೋಸ್ಕರ ಅಲ್ವಾ? ಬಸವಣ್ಣ ಲಿಂಗ ಕೊಟ್ಟಿದ್ದೆ ಅದಕ್ಕೆ. ಲಿಂಗ ಅಂದರೆ ಪೂರ್ಣ ಅಂತ, ಅಪೂರ್ಣ ಅಲ್ಲ. ಇವಾಗ ವಾಸ್ತು ಅವರು ಇವರೆಲ್ಲ ಏನೇನೋ ಯಂತ್ರ ಕೊಡ್ತಾರೆ, ಆದರೆ ನಿಮಗೆ ವಾಸ್ತವತೆಯನ್ನು ಕೊಟ್ಟಿದ್ದು ಬಸವಣ್ಣ.
ಶಿವತತ್ವವನ್ನು ಲಿಂಗದಲ್ಲಿಟ್ಟುಕೊಟ್ಟು, ಆ ಲಿಂಗ ಅಂದರೆ ಪೂರ್ಣ, ಎಲ್ಲಿಂದ ನೋಡಿದ್ರು ಅದು ಪೂರ್ಣ, ನೀವೆಲ್ಲ ಪರಿಪೂರ್ಣ ಆಗಲಿ ಅಂಥೇಳಿ ಗುರುಗಳು ನಿನ್ನೆ ರುದ್ರಾಕ್ಷಿ ಕೊಟ್ಟರು ಅಂತ ಈಗ ಭಾಷಣದಲ್ಲಿ ಹೇಳಿದ್ದು. ಶಿವನ 3ನೇ ನೇತ್ರ ಅಂತೀವಿ, ಇದನ್ನು ಅಗ್ನಿ ನೇತ್ರ ಅಂತ. ಇದು ಸೂರ್ಯ ನೇತ್ರ, ಇದು ಚಂದ್ರ ನೇತ್ರ, ಇದು ಅಗ್ನಿ ನೇತ್ರ ಅಂತ. ಈ ಅಗ್ನಿ ನೇತ್ರದಿಂದ ಹುಟ್ಟಿದ್ದು ಮಣಿ, ರುದ್ರಾಕ್ಷಿ ಮಣಿ. ಅದನ್ನು ಯಾರು ಧರಿಸ್ತೀರೋ ಅವ್ರ ದೇಹದ ಓರ ಶುದ್ಧಿ ಆಗುತ್ತೆ. ಮೆಡಿಕಲಿ ಅದರ ನೀರು ಕುಡಿಯೋದ್ರಿಂದ ಕ್ಯಾನ್ಸರ್ ನಿವಾರಣೆ ಆಗ್ತದೆ. ಕ್ಯಾನ್ಸರಿಗೆ ಮೆಡಿಸಿನ್, ಸುಮಾರು ಕಾಯಿಲೆಗಳಿಗೆ ರುದ್ರಾಕ್ಷಿ ಮೆಡಿಸಿನ್. ಹಾರ್ಟಿನ ವೆಯ್ನ್ಸನ್ನು ಪ್ಯೂರಿಫೈ ಮಾಡ್ತದೆ ಅದರ ಹೀಟ್. ಇದು ಮೆಡಿಕಲ್ ಸೈನ್ಸಲ್ಲಿ ಪ್ರೂವ್ ಆದ ವಿಚಾರ. ಸೊ ಅದನ್ನು ಸ್ವಾಮೀಜಿ ಕೊಟ್ಟರು. ಇನ್ನೊಂದು ಭಸ್ಮ, ಈ ಶಿವಭಕ್ತರೆಲ್ಲ ಹಣೆಗೆ ಭಸ್ಮ ಹತ್ತಿರಿ. ಯಾಕೆ ಅಂತ, 3 ಗುಣವನ್ನು ಸುಟ್ಟ ಸಂಕೇತ. ಜಗತ್ತಲ್ಲಿ ನಾಶವಿಲ್ಲದ ವಸ್ತು, ಶಿವನಿಗೆ ನಾಶ ಇಲ್ಲ. ಶಿವ ಆಕಾಶ ತತ್ವ, ಎಲ್ಲ ಕಡೆ ಇರೋ ಆ ನಾಶ ಇಲ್ಲದ ವಸ್ತು ಏನಾದ್ರು ಜಗತ್ತಲ್ಲಿ ಮತ್ತೆ ಬೆಂಕಿ ಹಚ್ಚಿದ್ರು ಅದು ಅದಾಗೆ ಉಳಿಯುತ್ತೆ ಅಂದರೆ ಅದು ಭಸ್ಮ. ಹಾಗಾಗಿ ಈ ಶಿವಯೋಗದಲ್ಲಿ ಈ ಭಸ್ಮ, ರುದ್ರಾಕ್ಷಿ ಮತ್ತು ಇಷ್ಟಲಿಂಗ ಪೂಜೆ, ಈ ಗಾಯತ್ರಿ ಜಪ, ತಪಸ್ಸು, ಕುಂಡಲಿನಿ ಯೋಗ, ಏನೇನೇನೆಲ್ಲ ಇದೆ ಪರಮಹಂಸ ಯೋಗಾನಂದ್ರದ್ದು, ಅದೆಲ್ಲ ಸುಲಭವಾಗಲಿಕ್ಕೆ ಶರಣರು ಏನು ಮಾಡಿದ್ರು ಅಂದರೆ ಇಷ್ಟಲಿಂಗ ತೆಗೆದು ನಿಮ್ಮ ಕೈ ಮೇಲಿಟ್ಟು ಕೈಲಾಸವನ್ನು ಕೈಯಲ್ಲಿ ತೋರಿಸೋ ಕೆಲಸ ಯಾರು ಮಾಡಿದರೆ ಅದು ಬಸವ ಪಂಥದ ಯೋಗಿಗಳು, ವೀರಶೈವ ಯೋಗೇನು ಶೈವ ಸಿದ್ಧಾಂತದ ಯೋಗಿಗಳು ಮಾಡಿದ್ದಾರೆ. ಆ ಇಷ್ಟಲಿಂಗವನ್ನು ನೀವು ದಿನ ಅನುಷ್ಠಾನ ಮಾಡೋದ್ರಿಂದ ನಿಮ್ಮ 3rd ಐ ಆ್ಯಕ್ಟಿವೇಟ್ ಆಗ್ತದೆ. ಇಷ್ಟಲಿಂಗ, ಪ್ರಾಣಲಿಂಗ, ಆತ್ಮಲಿಂಗ. ಇದನ್ನು ಶಿವಭಕ್ತಿಗೆ ಜಾತಿ ಅಡ್ಡ ಇಲ್ಲ, ಗುರುಭಕ್ತಿಗೂ ಜಾತಿ ಶ್ರೀಮಂತಿಕೆ ಅಡ್ಡ ಇಲ್ಲ. ಯಾಕಂದರೆ ಇದು ದೊಡ್ಡ ಸಾಕ್ಷಿ. ಯಾವ ಪಕ್ಷದಲ್ಲಿ ಒಂದು ಸಭೆ ಮಾಡಬೇಕಾದ್ರೆ ಒಂದು ತಕ್ಕ ಮಟ್ಟಿಗಾದರೂ ಒಂದಿಷ್ಟು ಅಡ್ವರ್ಟೈಸ್ಮೆಂಟು, ದುಡ್ಡು ಖರ್ಚು ಮಾಡಬೇಕು. ಅಥವಾ ಯಾವುದೋ ದೊಡ್ಡ ಸಮಾವೇಶ ಮಾಡಬೇಕಾದ್ರೆ ಅದಕ್ಕೆ ಆ ಪಾರ್ಟಿ ಮನೆ ಮನೆಗೆ ವಿಚಾರ ತಿಳಿಸ್ಬೇಕು. ಇವತ್ತು ಗುರು ಮನೆ ಫಂಕ್ಷನ್ನಿಗೆ ಗುರು ಭಕ್ತರಿಗೆ ಗುರು 100 ತಾಯಿಗೆ ಸಮ ಅನ್ನೋದನ್ನು ನಿಮ್ಮ ಸದಾಶಿವ ಸ್ವಾಮಿಗಳು ಇವತ್ತು ಹಾವೇರಿಲಿ ಪ್ರೂವ್ ಮಾಡಿದ್ದಾರೆ. ಯಾಕಂದರೆ ನೀವೆಲ್ಲ ಇಷ್ಟೊತ್ತು ಹೆಣ್ಣುಮಕ್ಕಳು ಸೀರಿಯಲ್ ಬಿಟ್ಟು ಇವತ್ತು ಜಗತ್ತಲ್ಲಿ ಕೂತಿದ್ದು ಒಂದು ದಿನ ಅಂತಿದ್ರೆ ಅದು ಈ ದಿನ ಅಂದ್ಕೊಳ್ತು ಅಲ್ವಾ. ನಂಗೆ ಅನ್ನಿಸ್ತಿತ್ತು ಸ್ವಾಮಿಗಳ ಪುರುಷರ ಹತ್ರ ಎಲ್ಲ ಗುಟುಕ ಇದು ಬಿಡಿ ಅದು ಬಿಡಿ ಅಂತೆಲ್ಲ ಹೇಳಿದ್ರು. ಅದೇ ಹೆಣ್ಮಕ್ಳ ಹತ್ರ ಹೋಗಿ ಚಿನ್ನ ಬಿಡಿ, ರೇಷ್ಮೆ ಸೀರೆ ಬಿಡಿ, ಚಾಡಿ ಹೇಳೋದು ಬಿಡಿ, ಸೀರಿಯಲ್ ಬಿಡಿ ಅಂದರೆ ದೇವರಾಣೆ ಇವತ್ತು ಹೋಳಿಗೆ ಇರ್ತಿರ್ಲಿಲ್ಲ, ಎಲ್ಲರಿಗೂ ಮೆಣಸಿನಕಾಯಿ ಬಜ್ಜಿ ಗತಿ ಇತ್ತ ಅಲ್ವಾ. ಆ ಭಿಕ್ಷೆ ನಾನು ಕೇಳ್ತಾ ಇದ್ದೀನಿ ನೋಡಿ. ಈ ಜಗತ್ತನ್ನು ಭಾರತಿ ಅಂತೀವಿ, ಹೆಣ್ಣು ಅಂತ. ಅವಳ ತಲೆ ಸರಸ್ವತಿ, ಪಾದ ಕನ್ಯಾಕುಮಾರಿ, ಬಲಗೈ ಬಾಂಬೆ, ಲಕ್ಷ್ಮೀ ಇರೋ ಜಾಗ ಮುಂಬಾದೇವಿ, ಎಡಗೈ ಕಾಳಿ, ಹೃದಯ ಅಯೋಧ್ಯೆ. ನಮ್ಮ ದೇಶವೇ ಒಂಥರ ರಥ, ಭಾವನೆಯ ರಥ. ದೇವಿ ಭುವನೇಶ್ವರಿ ಅಂತ ಕರಿತೀವಿ. ಅದರಲ್ಲೂ ನಮ್ಮ ದೇಶವನ್ನು ದೇವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವ್ದಾದ್ರು ರಾಜ್ಯದಲ್ಲಿ ದೇವಿಗೆ ಹೋಲಿಸಿದರೆ ಅದು ನಮ್ಮ ಕರ್ನಾಟಕ ರಾಜ್ಯ, ಅದು ಭುವನೇಶ್ವರಿ. ಬೇರೆ ಎಲ್ಲೂ ರಾಜ್ಯಕ್ಕೆ ದೇವಿಯ ಉಪಮೆಯನ್ನು ನಾವು ಕೊಡಲ್ಲ. ಅದು ಅಲ್ಲದೆ ಈ ಭಾಗ ಇದೆಯಲ್ಲ, ನಿಮ್ಮ ಗುರುಭಕ್ತಿಗೆ ಎಷ್ಟು ಕೋಟಿ ಹಾಕಿದರೂ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಯಾರೋ ಹೇಳಿಕೊಟ್ಟು ಬಂದ ಗುರುಭಕ್ತಿ ಅಲ್ಲ, ನಿಮ್ಮೊಳಗಿರೋ ಗುರುಭಕ್ತಿ. ಹಾಗಾಗಿ ನಿಮ್ಮನ್ನೆಲ್ಲ ನೋಡಿ ಇವತ್ತು ಸಂತೋಷ ಆಯಿತು. ನಾನು ನಿಮ್ಮಲ್ಲೆಲ್ಲ ಇಷ್ಟೇ ಕೇಳೋದು, ಒಬ್ಬ ಸನ್ಯಾಸಿಗೆ ಏನೂ ಅವಶ್ಯಕತೆ ಇರಲ್ಲ. ಅದು ಈ ಬಸವ ಸಿದ್ಧಾಂತ, ಶಿವ ಸಿದ್ಧಾಂತ ಇಟ್ಕೊಂಡು ಸನ್ಯಾಸಿಗಳಿಗೆ ಏನೂ ಅವಶ್ಯಕತೆ ಇಲ್ಲ. ಅವರಿಗೆ ಒಂದೇ ಅವಶ್ಯಕತೆ ಇರೋದು ತಮ್ಮ ಮಠದ ಭಕ್ತರು. ಯಾಕಂದರೆ ಕೊರೋನಾ ಟೈಮಲ್ಲಿ ಎಲ್ಲ ಕಡೆ ಉಪವಾಸ ಇದ್ದರು. ಎಲ್ಲೆಲ್ಲಿ ಬಸವಣ್ಣನ, ಆರೂಢರ, ಶಿವ ಸಿದ್ಧಾಂತದ ಮಠಗಳಿತ್ತೋ ಅಲ್ಲಿ ಯಾರೂ ಉಪವಾಸ ಸಾಯಲಿಲ್ಲ. ಯಾಕೆ? ಸರ್ಕಾರ ಬಾಗಿಲು ಹಾಕಿದ್ರು ಮಠಗಳು ಓಪನ್ನೇ ಇತ್ತು. ಯಾಕಂದರೆ ಇವತ್ತಿನ ದಾಸೋಹ ನೋಡಿ ನಂಗೆ ಹೆದರಿಕೆ. ಒಂದು ಮನೆಯಲ್ಲಿ ಒಂದು 500 ಜನಕ್ಕೆ 1000 ಜನಕ್ಕೆ ಅಡುಗೆ ಮಾಡೋದಂದರೆ ತಲೆ ಬಿಸಿ, ಊಟ ಬಡಿಸೋದಂದರೆ ಇನ್ನೂ ದೊಡ್ಡ ತಲೆ ಬಿಸಿ, ಗಲಾಟೆ ಆಗೋದೇ ಅಲ್ಲಿ. ಇಲ್ಲಿ ಎಷ್ಟು ಶಿಸ್ತಲ್ಲಿದ್ದೀರಿ ಅಂದರೆ, ಯಾರೋ ನಮ್ಮ
ಈ ಏನು ಹೇಳ್ತಾರೆ, ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಟ್ರೈನ್ ಮಾಡಿದರೆ ಹೇಗಿರುತ್ತೆ ಆ ಶಿಸ್ತಲ್ಲಿದ್ದಾರೆ. ಒಬ್ಬ ಗುರು 100 ಮಿಲಿಟ್ರಿ ಫೋರ್ಸಿಗೆ ಸಮ ಅಂಥೇಳಿ ನಿಮ್ಮ ಸ್ವಾಮೀಜಿ ಇವತ್ತು ಪ್ರೂವ್ ಮಾಡಿ. ನಾನೀಗ ಲೆಕ್ಕ ಹಾಕ್ತಿದ್ದೆ ಇದನ್ನು, ಯಾಕೆ ನಾನು ಈ ಭಾಷಣ ಪ್ರಿಪೇರ್ ಮಾಡ್ಕೊಂಡು ಬರಲ್ಲ, ಏನಿದೆ ಅದನ್ನೇ ಮಾತಾಡಿ ಹೋಗ್ಬಾರ್ದು. ಯಾಕೆ ಲಾರ್ಡ್ ಈಸ್ ಆಲ್ವೇಸ್ ಫ್ಯಾಕ್ಟ್, ನಾಟ್ ವಿತ್ ಫ್ಯಾಕ್ಟೋರಿಯಲ್. ವಚನ ಅಂದರೆ ಫ್ಯಾಕ್ಟ್ ಅಲ್ವಾ? ವಚನಾಮೃತ ಅಂದರೆ ಒಬ್ಬನ ಅನುಭವ, ಅದು ಫ್ಯಾಕ್ಟ್, ಅದು ಇಟ್ ಈಸ್ ನಾಟ್ ಫ್ಯಾಕ್ಟೋರಿಯಲ್. ಹಾಗಾಗಿ ವಚನವನ್ನು ಇಡೀ ಜಗತ್ತು ಪ್ರೀತಿಸುತ್ತೆ. ಇದೇ ವಚನ ಸಾಹಿತ್ಯ ಇವತ್ತು ಬಾಂಗ್ಲಾದಲ್ಲಿ ಅರ್ಥ ಆಗಿದ್ರೆ ಇವತ್ತು ಗಲಾಟೆ ಆಗ್ತಿರ್ಲಿಲ್ಲ. ವಚನ ಸಾಹಿತ್ಯ ಪ್ರತಿಯೊಬ್ಬರ ತಲೆಯೊಳಗೆ ಹೋದರೆ ಅದಕ್ಕೆ ಧರ್ಮ ಇಲ್ಲ. ವಚನಕ್ಕೆ ಜೀವನದ ಪದ್ಧತಿ, ಅದು ಸರಳವಾದ ಪದ್ಧತಿ. ಅದನ್ನು ತಿಳ್ಕೊಂಡ್ರೆ ಟೆರರಿಸಮ್ ಇರಲ್ಲ, ಗಂಡ ಹೆಂಡತಿ ಗಲಾಟೆ ಇರಲ್ಲ, SP ಆಫೀಸಿಗೆ DC ಆಫೀಸಿಗೆ ಸ್ವಲ್ಪ ಕೆಲಸನೂ ಕಮ್ಮಿ ಆಗುತ್ತೆ, ಜಡ್ಜಿಗೂ ಕೆಲಸ ಕಮ್ಮಿ ಆಗುತ್ತೆ, ಎಷ್ಟೋ ಮಕ್ಕಳು ಡ್ರಗ್ಸಿಗೆ ಅಡಿಕ್ಟ್ ಆಗೋದು ನಿಲ್ಲುತ್ತೆ. ಸೊ ಹಾಗಾಗಿ ಇವತ್ತು ಆ ವಚನವನ್ನು ಒಂದು ದಿನಕ್ಕೆ ನಿಲ್ಲಿಸ್ತೆ. ಸ್ವಾಮಿಗಳಿಗೆ ಗುರುದಕ್ಷಿಣೆ ಅಂಥೇಳಿ ವರ್ಷ ಇಡೀ ನೀವು ಒಂದೊಂದು ವಚನವನ್ನು ಬೆಳಗ್ಗೆ ಕಲೀರಿ. ಯಾಕಂದರೆ ಹೆಣ್ಮಕ್ಳಿಗೆ ನನ್ನೊಂದು ರಿಕ್ವೆಸ್ಟ್, ಸೋಷಿಯಲ್ ಮೀಡಿಯಾಕ್ಕಿಂತ ದೊಡ್ಡ ಫಾಸ್ಟ್ ಟೆಕ್ನಾಲಜಿ ಅದೇನಾದಿದ್ರೆ ಅದು ಹೆಣ್ಮಕ್ಳು ಬಾಯಿ. ಅದರ ಮುಂದೆ ಯಾವುದಿಲ್ಲ. ಇದಕ್ಕೆ ಒಪ್ಪಿಗೆ ಇದೆಯಲ್ಲ ಎಲ್ಲರದ್ದು, ಯಾರ್ಯಾರ್ದೆಲ್ಲ ಒಪ್ಪಿಗೆ ಇದೆ. ಹಾಗಾಗಿ ಒಂದು ಹೆಣ್ಣು ಕನ್ಸ್ಟ್ರಕ್ಟಿವ್ ಆಗಿ ಬೆಳೆದ್ರೆ ಇಡೀ ಮನೆ ಬೆಳಗ್ತಾಳೆ, ಈ ಸ್ಟೇಜಿನ ಥರ. ಡಿಸ್ಟ್ರಕ್ಟಿವ್ ಆಗಿ ನಿಂತರೆ ಇಡೀ ಮನೆ ಹಾಳು ಮಾಡ್ತಾಳೆ. ಅದಕ್ಕೆ ಹೆಣ್ಣನ್ನು ಶಕ್ತಿ ಅಂತೀವಿ, ತಲೆ ಕೆಟ್ಟರೆ ನಿಶಕ್ತಿ ಸಮೇತ. ಹಾಗಾಗಿ ನಾನು ಹೆಂಗಸರಲ್ಲಿ ರಿಕ್ವೆಸ್ಟ್ ಮಾಡೋದು, ಒಂದು ತಾಯಿ ಮನಸ್ಸು ಮಾಡಿದರೆ ಗಂಡ ಬದಲಾಗ್ತಾನೆ, ತಂದೆ ಬದಲಾಗ್ತಾನೆ, ಮಕ್ಕಳು ಬದಲಾಗುತ್ತೆ, ಸಮಾಜ ಬದಲಾಗುತ್ತೆ. ಹಾಗಾಗಿ ಸ್ವಾಮಿಗಳು ಕೊಟ್ಟ ವಚನ ಸಾಹಿತ್ಯವನ್ನು ದಿನ ನೀವು ಓದಿ, ಬೆಳಗ್ಗೆ ಮಕ್ಕಳಿಗೂ ಹೇಳಿಕೊಡಿ, ಮನೆಯಲ್ಲೂ ಅದನ್ನು ಬೆಳೆಸೋ ಕಾರ್ಯಕ್ರಮ ಮಾಡಿ. ಅವಾಗ ಇಡೀ ಸಮಾಜ ಸುಭಿಕ್ಷ ಆಗುತ್ತೆ. ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದೊಂದು ಯಜ್ಞ ಅಂತೀನಿ, ಇದನ್ನು ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಂಗೆ ಬಾಯಿ ಬರಲ್ಲ. ಇದೊಂದು ಶಿವಯೋಗಿಗಳ ಮಹಾಯಜ್ಞ, ಊರಿಗೆ ಮಾಡೆಲ್ ಆಗಿರೋ ಯಜ್ಞ. ಭಕ್ತ, ಗುರು, ಶಿವ 3 ಜನ ಸೇರಿದ್ದು ಹೊತ್ತಿವತ್ತು ಹಾವೇರಿಲಿ. ಕದ್ರಮಂಡಿಗೆ ಆಂಜನೇಯನ ಬಲ, ಶಿವಯೋಗಿಗಳ ಬಲ, ಇದೆರಡು ಇಲ್ಲಿ ಎದ್ದು ಕಾಣುತ್ತೆ. ನಮ್ಮ ಆಗಷ್ಟೇ ನಾವೆಲ್ಲ ವಿವೇಕಾನಂದರನ್ನೋದವ್ರಿಗೆ, ಅವ್ರ ಹೆಸರು ನನಗೆ ಇವತ್ತು ಗೊತ್ತಿಲ್ಲ, ನಾನಿಟ್ಟ ಹೆಸರು. ಹಾಗಾಗಿ ನಾನೀಗಷ್ಟೇ ಸ್ವಾಮೀಜಿಗೆ ಹೇಳಿದೆ, ಈ ಬಾಂಗ್ಲಾದಲ್ಲಿ ಒಂದು ವಾರ ಅವರನ್ನು ತಗೊಂಡೋಗಿ ಬಿಡಿ, ಎಲ್ಲ ಸರಿ ಮಾಡಿ ಬರ್ತಾರೆ. ಈ ಆಟೋಮಿಕ್ ಬಾಂಬ್ಗಿಂತ ತಾಕತ್ತಿರೋದು ಶಿವಯೋಗಿಗಳ ಜೀವಂತ ತಪಶಕ್ತಿಯ ಬಾಂಬಿಗೆ, ವಚನ ಸಾಹಿತ್ಯದ ಬಾಂಬಿಗೆ, ಜ್ಞಾನದ ಬಾಂಬಿಗೆ. ಆ ಬಾಂಬು ಪ್ರತಿ ಊರಲ್ಲೂ, ಯಾಕೆ ಅದು ಸೈಡ್ ಎಫೆಕ್ಟ್ ಇಲ್ಲದ ಬಾಂಬು, ಲೋಕವನ್ನು ಶಾಂತಗೊಳಿಸೋ ಬಾಂಬು. ಒಬ್ಬ ಶಿವಯೋಗಿ ಒಂದು ಊರಲ್ಲಿದ್ದರೆ, ಯಾಕಂದರೆ ರುಧಂ ಧ್ರಾವಯತೀತಿ ರುದ್ರಾನ್ ಶೈವತೈತಿ ಶಿವಹಾನ್, ಎಲ್ಲಿ ಶಿವಪೂಜೆ ಆಗುತ್ತೋ ಅಲ್ಲಿ ಅಮಂಗಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಶಾಸ್ತ್ರ ಹೇಳುತ್ತದೆ. ಎಲ್ಲಿ ರುದ್ರನನ್ನು ಆರಾಧನೆ ಮಾಡ್ತೀವೋ ಅಲ್ಲಿ ದುಃಖ ಬರಲಿಕ್ಕೆ ಜಾಗ ಇಲ್ಲ ಅಂತ. ಹಾಗಾಗಿ ಒಂದೊಂದು ಊರಲ್ಲಿ ಇಂತಿಂಥ ಶಿವಯೋಗಿಗಳಿದ್ರೆ, ಯಾಕೆ ರಾಜಕಾರಣಕ್ಕೆ 5 ವರ್ಷ, ಧರ್ಮಕ್ಕೆ ಯಾವತ್ತೂ ಸಾವಿಲ್ಲ, ದಾಸೋಹಕ್ಕೂ ಸಾವಿಲ್ಲ, ಶಿವಭಕ್ತರಿಗೂ ಸಾವಿಲ್ಲ. ಇದಕ್ಕೆ ದೊಡ್ಡ ಸಾಕ್ಷಿ ನಿಮ್ಮ ಈ ಪ್ರೋಗ್ರಾಮೇ. ಇವತ್ತು ನಿಮ್ಮಿಂದ ನಾನೆಲ್ಲ ಕಲ್ತ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆ ನನಗೆ ಆಶೀರ್ವಚನ ಹೇಳೋಕ್ಕಿಂತ ಖುಷಿ ಆಯಿತು ನಿಜವಾಗ್ಲೂ. ಇವತ್ತು ಭಾರತದಲ್ಲಿ ಇಂಥ ಗುರುಭಕ್ತರು ಶಿವಭಕ್ತರಿದ್ದಾರೆ ಅಂಥೇಳಿ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನಗಂತ ಕಿರಿಯರಿಲ್ಲ ಪ್ರೂವ್ ಮಾಡಿದರೆ. ಮತ್ತು ಒಂದು ಗುರು 100 ತಾಯಿಯನ್ನು ಮೀರಿಸ್ಬೋದು ಪ್ರೀತಿಯಿಂದ. ಯಾಕೆ ಲವ್ ವಿತೌಟ್ ಎಕ್ಸ್ಪೆಕ್ಟೇಷನ್, ಸರ್ವ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಇವತ್ತು ಸದಾಶಿವ ಸ್ವಾಮಿಗಳು ಪ್ರೂವ್ ಮಾಡಿದ್ದಾರೆ ಜಗತ್ತಿಗೆ. ಯಾಕೆ ಯಾವ ಅಪೇಕ್ಷೆ ಇಲ್ಲದೆ ಪ್ರೀತಿಸೋದು ಗುರು ಮಾತ್ರ. ಹಾಗಾಗಿ ಗುರು ಋಣ ತೀರಿಸ್ಲಿಕ್ಕಾಗಲ್ಲ. ಆದರೂ ಹಾವೇರಿಯವರು ಗುರು ಋಣವನ್ನು ಹೇಗೆ ತೀರಿಸೋದು ಅಂತ ನಮಗೆಲ್ಲ ಪಾಠ ಮಾಡಿದ್ದೇನೆ. ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಎಲ್ಲ ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾ. ಯಾಕೆ ನಿಮ್ಮ MLA ಮುಗ್ಧರು, ನಿಮ್ಮ MP ಮುಗ್ಧರು, ನಿಮ್ಮ DC SP ಅವರು ಮುಗ್ಧರು. ನಿಮಗೆ ಏನು ಇಡೀ ಈ ಊರಿನ ಪುಣ್ಯ ಅಂದ್ಕೊಳ್ತೀನಿ ನಾನು. ಕಲ್ಮಶ ಇಲ್ಲದ ಅಧಿಕಾರಿಗಳಿದ್ದಾರೆ, ಕಲ್ಮಶ ಇಲ್ಲದ ಸ್ವಾಮಿಗಳಿದ್ದಾರೆ, ಕಲ್ಮಶ ಇಲ್ಲದ ರಾಜಕಾರಣಿಗಳನ್ನು ದೇವರು ಕೊಟ್ಟಿದ್ದಾರೆ. ಇನ್ನೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ.